ಮೊದಲನೇದಾಗಿ ನಮ್ಮ ಹುಲಿಮಂಗಲ ಗ್ರಾಮ ಪಂಚಾಯತಿಯಲ್ಲಿ ಅಧ್ಯಕ್ಷರಾಗಿ ನನ್ನ ವಹಿಸಿರೋಂಥ ನನ್ನ 42 ಮೆಂಬರ್ಸ್ಗಳು, ನನ್ನ ಅಣ್ಣ ತಮ್ಮಂದ್ರಗಳಿಗೆಲ್ಲ ನನ್ನ ಮನಸ್ಪೂರ್ವಕವಾಗಿ ನಾನು ಕೃತಜ್ಞತೆಗಳನ್ನು ಅವ್ರಿಗೆ ಸಲ್ಲಿಸ್ತಾ ಇದ್ದೀನಿ. ಮತ್ತು ಇವರು ತಿಮ್ಮರೆಡ್ಡಿ ರಾಧಕ್ ಅವರು, ಮತ್ತು ಸಾದಿಕ್ ಅಣ್ಣವರು, ಲೋಕೇಶ್ ರೆಡ್ಡಿ ಅಂತ ಹೇಳ್ಬಿಟ್ಟು ನಮ್ಮಣ್ಣವರು, ಮತ್ತು ಉದಿಯಣ್ಣ, ಬಾಬು ರೆಡ್ಡಿ ಅಣ್ಣ, ನನ್ನ ಬೆನ್ನೆಲುಬಾಗಿ ನಿಂತ್ಕೊಂಡಿರೋ ನನ್ನ ಯಜಮಾನರು ಮಂಜುನಾಥ್ ಅಂತ ಹೇಳ್ಬಿಟ್ಟು ಎಲ್ಲ ನನ್ನ ಕುಟುಂಬದವ್ರಿಗೂ ಎಲ್ಲ ಇಲ್ಲಿರೋ ಜನತೆಗಳಿಂದ ನಾನು ಈ ಥರ ನಿಂತ್ಕೊಂಡು ನಿಮ್ಮೊಂದಿಗೆ ಮಾತಾಡೋಂಥ ಅವಕಾಶ ಕೊಟ್ಟಿರೋಂಥ ನಿಮ್ಮ ಟೀಮ್ಗಳಿಗೂ ಸಹ ನಾನು ತುಂಬ ಕೃತಜ್ಞತೆಗಳನ್ನು ಸಲ್ಲಿಸ್ಕೊಡ್ತಿದ್ದೀನಿ. ಮತ್ತು ನೀರಿನ ಒಂದು ವ್ಯವಸ್ಥೆ ಇರ್ಬೋದು, ಅದನ್ನು ನಾನು ಶ್ರದ್ಧೆಯಿಂದ ಕ್ಲೀನಾಗಿ ಮಾಡ್ಕೊಂಡು ಹೋಗೋಂಥ ಅವಕಾಶ ನನಗೆ ಸಿಕ್ಕಿದೆ. ನಾನು ಮಾಡಿಕೊಡ್ತೀನಿ. ಯಾರು ಏನು ತೊಂದರೆ ಆದರೂ ಸಹ ಅದರಲ್ಲಿ ನಾನು ಭಾಗವಹಿಸಿ ಅವ್ರ ಮನೆ ಮಗಳಾಗಿ ನಿಂತ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಹುಲಿಮಂಗಲ ಗ್ರಾಮ ಪಂಚಾಯತಿ ಆಯ್ಕೆ ಮಾಡಿದ್ದಾರೆ, ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಮೆಂಬರ್ ಒಟ್ಟು ಇದೇ ಥರ ಊರಿನ ಜನ ಎಲ್ಲ ಸೇರಿ ಆಯ್ಕೆ ಮಾಡಿದ್ರು. ಈಗ ನಮ್ಮ 44 ಜನ ಗ್ರಾಮ ಪಂಚಾಯತಿ ಸದಸ್ಯರು ಅದೇ ಥರ ಆಯ್ಕೆ ಮಾಡವ್ರೆ. ನಾವು ಅವ್ರ ಮನೆ ಮಕ್ಕಳ ಥರ ಅವ್ರು ಹೇಳಿದ ಕೆಲಸ ಮಾಡಿಕೊಂಡು ಊರಲ್ಲಿ ಯಾರು ತೊಂದರೆ ಇಲ್ದಿರ ಎಲ್ಲ ಕೆಲಸ ಮಾಡಿ ನಡೆಸ್ಕೊಂಡು ಹೋಗ್ತೀನಿ. ಎಲ್ಲರನ್ನೂ ವಿಶ್ವಾಸ ಇಟ್ಕೊಂಡು ನಡೆಸ್ಕೊತೀನಿ ಅಂತ ಭರವಸೆ ಕೊಡ್ತಾ ಇದ್ದೀನಿ. ಮೊದಲನೇ ಬಾರಿಗೆ ಉಪಾಧ್ಯಕ್ಷ ಮತ್ತು ಅಧ್ಯಕ್ಷರಾಗಿ ಸಾದಿಕ್ ಸಾಹಿದ್ದು 2 ವರ್ಷಗಳು ಮಾಡಿದ್ರು. ಅದೇ ಇದ್ರ ಪ್ರಕಾರ ಎಲ್ಲ ಇವರವರ ಒಪ್ಪಿಗೆ ಮೇರೆಗೆ ಅಷ್ಟೇ ನಮ್ಮ ಪಕ್ಷದ ಸದಸ್ಯರಾಗಿ ಎಲ್ಲರೂ ಅವರ ಒಪ್ಪಿಗೆ ಮೇರೆಗೆ ಮತ್ತೆ 1 ವರ್ಷ ನಮ್ಮ ಕೃಷ್ಣ ಚಂದ್ರಕಲಾ ಕೃಷ್ಣ ಅವರು ಮಾಡೋರು. ಇವತ್ತವರೆಗೂ ಇನ್ನು ಮುಂದೆ ಅವ್ರು ನಮ್ಮ ಶಾಸಕರಾದಂಥ ಸರಸ್ವತಿ ಮಂಜುನಾಥ್ ಅವರು ಅವಿರೋಧಕ್ಕೆ ಹಾಕಿದ್ದಾರೆ. ಇದು ಎಲ್ಲರೂ ಅವಿರೋಧವಾಗಿ ಆಗಿದ್ದು ಆಯ್ತಾ. ಎಲ್ಲ ಸಂತೋಷವಾಗಿ ಎಲ್ಲರೂ ಇದು ಮಾಡಿದ್ದಾರೆ. ಕಾರಣ ಅಂದರೆ ಆ ಥರ ಚೆನ್ನಾಗಿರೋದು ಕಾರಣ ಅಂದರೆ ನಮ್ಮದು ಸಾದಿಕ್ 2 ವರ್ಷ ಮಾಡಿದ್ರಲ್ಲ, ತುಂಬ ಚೆನ್ನಾಗಿ ಮಾಡಿ ನಮ್ಮ ಪಂಚಾಯತಿಯಲ್ಲಿ ಎಲ್ಲ ನಮ್ಮ ಹುಲಿಮಂಗಲ ಸ್ಯಾನಿಟರಿ ಮಾಡಿದ್ರು, ಶಿಕಾರಿ ಬಳಿ ಸ್ಯಾನಿಟರಿ ಮಾಡಿದ್ರು. ಎಲ್ಲ ಮಾಡಿಕೊಂಡು ಅವರು ಏನು ಹೇಳಿದ್ರು ಅದಕ್ಕೆ ಜಾಸ್ತಿ ಕೆಲಸ ಮಾಡಿದ್ದಾರೆ. ಪೈಪ್ಲೈನ್ಸ್ ಆಗಲಿ ಮತ್ತು ನಮ್ಮ MP ಅವರು ನಮ್ಮ ಇವರೆಲ್ಲ ನಮ್ಮ ಸದಸ್ಯರ ಜೊತೆ ಹೋಗ್ಬಿಟ್ಟು ಇಡೀ ನಮ್ಮ ಈ ಪಂಚಾಯತಿಗಳ ಪೈಕಿ ಈಗ ನಾಳೆ ಉದ್ಘಾಟನೆ ಇದೆ. ಬಿಂಗಿಪುರ ಕೋಟೆಗೆ ಕಾವೇರಿ ನೀರು ಬಂದುಬಿಡ್ತು. ನಾಳೆ ಉದ್ಘಾಟನೆ ಇದೆ. ನಾಳೆ ಕಾವೇರಿ ನೀರು ನಮ್ಮ ಪಂಚಾಯತಿಗೆ ತಲುಪ್ತು. ಮತ್ತು ನಮ್ಮ ಇದು ನಮ್ಮ ಪವರ್ ಮಿನಿಸ್ಟರ್ ಆದಂಥ ಡಿ ಕೆ ಶಿವಕುಮಾರ್ ಅವರು ನಮ್ಮ ಡೈರೆಕ್ಟರ್ ಆಗಿದ್ದೆ KPTCLಗೆ. ಅದು ಖುದ್ದಾಗಿ ಎಲ್ಲೋ ಸೋಮನಹಳ್ಳಿಯಲ್ಲಿದ್ದು 102 ಕೋಟಿ ರೂಪಾಯಿ ಆಗಿದೆ. ಅದು ಇನ್ನೊಂದು 2 ತಿಂಗಳ ಸ್ಟೇಷನ್ ಆಗಿದೆ. ಸ್ಟೇಷನ್ ಸಬ್ ಡಿವಿಷನ್ JE ಎಲ್ಲ ಬರ್ತಾರೆ. ಅದು ಬಿಡಿ, ಅದು ಏತ ನೀರಾವರಿ ಅದು ತಾಲೂಕು ಪ್ರೋಗ್ರಾಮ್. ಅದು ನಮ್ಮದೇ ಅದ್ರ ಪೈಪಲ್ ಶೇಖರಣೆ ನಮ್ಮ ಪಂಚಾಯತಿಯಲ್ಲೇ ಮಾಡಿದ್ದಾರೆ. ಅಲ್ಲ, ಇಲ್ಲಿಂದ ಸ್ಟಾರ್ಟ್ ಆಗಿದೆ. ಮೊದಲು ಹುಲಿಮಂಗಲ ಕೆರೆ ಸ್ಟಾರ್ಟ್ ಮಾಡಿದ್ರು ಪೈಪ್ಲೈನು. ಅದೊಂದು 2 ಇಲ್ಲೇ ಮಾಡಿದ್ದಾರೆ. ಈ ಥರ ಎಲ್ಲ ಕೆಲಸ ಮಾಡಿದ್ದಾರೆ. ಅದಕ್ಕೆ ಮತ್ತು ಪಂಚಾಯತಿಯವರು ಪಾಪ ಕೈ ಮೀರಿ ಎಲ್ಲ ಇವರು ನಮ್ಮ ಸುಬ್ರಹ್ಮಣ್ಯ ಇವಾಗ ನಮ್ಮ ದಿನದಲ್ಲಿ ನಾನು 15 ವರ್ಷ ಚೇರ್ಮನ್ ಆಗಿದೆ, ಆಗಲೂ ಆಗಿಲ್ಲ ಅಂತಲ್ಲಿ ಇದೇ ಸುಬ್ರಹ್ಮಣ್ಯ ಸ್ವಲ್ಪ ಅದ್ಭುತಗಳನ್ನೆಲ್ಲ ಮಾಡಿ ಅದು ಆಗ್ತಾಯಿಲ್ಲ. ಅವರು MP ಅವರು ಸ್ವಲ್ಪ ಸಹಾಯ ಮಾಡೋರು, ಎಲ್ಲರೂ ಶಾಸಕರು ಸಹಾಯ ಮಾಡೋರು, ಇಲ್ಲಂದಲ್ಲ ಪಾಪ ಮಾಡಿದ್ದಾರೆ. ಎಲ್ಲ ಸರ್ ಕೊಟ್ಬಿಟ್ಟು ಓಡಾಡಿ ಎಲ್ಲ ರೆಡಿ ಆಗಿದೆ. 20 ಕೊಟ್ಟಿದೆ. ನಾಳೆ ಸಾಂಕೇತಿಕವಾಗಿ ಮುಖ್ಯಮಂತ್ರಿಗಳು ಅರಮನೆ ಮೈದಾನ ಕೊಡ್ತಾಯಿದ್ದಾರೆ ಸಾಂಕೇತಿಕವಾಗಿ. ಅದೇ ಎಲ್ಲ ಅವರು ಇಲ್ಲಿ ನಮ್ಮದು 50 ಇದ್ದರೆ 50 ಕೊಡಿಲ್ಲ, ಕೊಡೋಕ್ಕಾಗಲ್ಲ. ಯಾರೋ ಒಂದು 20-24 ಕೊಡ್ತಾರೆ. ಯಾಕಂದರೆ ಕರ್ನಾಟಕ ಎಲ್ಲ ಕೊಡ್ತಾ ಇದ್ದಾರಲ್ಲ. ಅದು ನಾಳೆನೇ ಇದೆ. ನಮ್ಮ ಗ್ರಾಮದ ಕಾವೇರಿ ಇದು ನಾಳೆನೇ ಇದೆ. ನಮ್ಮ ಹುಲಿಮಂಗಲ ಪಂಚಾಯತಿದಾಗೆ ಇವತ್ತು ಚುನಾವಣೆ ಮಾಡಿದ್ವಿ. ಲಾಸ್ಟ್ ಬಾರಿ ನಮ್ಮ ಚಂದ್ರಕಲಾ ಕೃಷ್ಣಪ್ಪ ಅವರು ಇದ್ದರು. ಆಮೇಲೆ ಈಗ ಇವತ್ತು ನಡೆಯುವ ಚುನಾವಣೆಗೆ ನಮ್ಮ ಮಂಜಣ್ಣ ಸರಸಮ್ಮ ಅವರು ಅಧ್ಯಕ್ಷರಾಗಿ ನೇಮಕ ಆಗಿದ್ದಾರೆ. ಇವತ್ತು ಎಲ್ಲ ನಮ್ಮ ಸದಸ್ಯರಿಗೂ ಮತ್ತು ನಮ್ಮ ಎಲ್ಲ ಜನರಿಗೂ ಪರವಾಗಿ ನಾನು ವಂದನೆಗಳು ಹೇಳ್ತಾ, ಆಮೇಲೆ ಮುಂದಕ್ಕೂ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಳ್ಳೆಯ ಕೆಲಸ ಕಾರ್ಯವನ್ನು ಮಾಡ್ಕೊಂಡು ಹೋಗ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಹುಲಿಮಂಗಲ ಗ್ರಾಮ ಪಂಚಾಯಿತಿಯಲ್ಲಿ ಹಿಂದೆ ಕಲಾವತಿಯವರು ಅಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ರು. ಏನು ಮಾತುಕತೆ ಆಗಿತ್ತು ಅದರ ಪ್ರಕಾರ ಇವತ್ತು ಅವರು ಆ ಸ್ಥಾನವನ್ನು ತೆರವುಗೊಳಿಸಿದರು. ಆ ಸ್ಥಾನಕ್ಕೆ ಇವತ್ತು ಸರಸಮ್ಮ ಅವರು ಇವತ್ತು ಆಯ್ಕೆ ಆಗಿದ್ದಾರೆ. ಅವರು ಉಳಿದಿರೋ ಅವಧಿಯಲ್ಲಿ ಏನು ಹಿಂದಿನ ಅಧ್ಯಕ್ಷರು ಯಾವ ರೀತಿ ಕೆಲಸ ಮಾಡ್ತಾಯಿದ್ರು, ಯಾವ ರೀತಿ ಮಾರ್ಗದರ್ಶನ ತಗೊಂಡು ಈ ಪಂಚಾಯಿತಿಯನ್ನು ಉತ್ತಮವಾಗಿ ಅಭಿವೃದ್ಧಿಪಡಿಸಲಿ, ಸರ್ಕಾರದಿಂದ ಏನು ಸೌಲಭ್ಯಗಳು ಸಿಗ್ತಾಯಿತ್ತು ಅದು ಜನಗಳಿಗೆ ಮುಟ್ಟಿಸುವಂಥ ಕೆಲಸ ಮಾಡಲಿ, ಅವ್ರಿಗೆ
ಇರುವಂಥ ದಿನಗಳಲ್ಲಿ ಎಲ್ಲ ಸದಸ್ಯರು ಸಹಕಾರ ಕೊಟ್ಟು ಈ ಪಂಚಾಯಿತಿಗೆ ಎಲ್ಲ ರೀತಿಯಿಂದನೂ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಮಂಗ್ಲ ಪಂಚಾಯತಿಯಲ್ಲಿ ಚೇರ್ಮನ್ ಎಲೆಕ್ಷನ್ ಇದ್ದು ಅವರು ಇನಾಮಿನಸ್ ಆಗಿ ಎಲೆಕ್ಟೆಡ್ ಆಗಿದ್ದಾರೆ. ಯಾರು ಅವ್ರಿಗೆ ಆಪೋಸಿಟ್ ಆಗಲಿಲ್ಲ. ಅವ್ರಿಗೆ ಕಾಂಗ್ರೆಸ್. ನಮ್ಮ ಹುಲಮಾಗಲ ಗ್ರಾಮ ಪಂಚಾಯತಿಯ ಅಧ್ಯಕ್ಷರ ಸ್ಥಾನಕ್ಕೆ ಎಲೆಕ್ಷನ್ ನಡೀತು. ಇದರಲ್ಲಿ ನಮ್ಮ ಸರಸ್ವತಿ ಮಂಜುನಾಥ್ ಅವರು ಅವಿರೋಧ ಆಯ್ಕೆಯಾಗಿ ವಿಜೃಂಭಣೆಯಿಂದ ಜಯಗಳಿಸಿದ್ದಾರೆ. ಮತ್ತು ಇದಕ್ಕೆ ರೂವಾರಿಯಾಗಿ ನಮ್ಮ ಹುಲಮಾಗಲ ಗ್ರಾಮ ಪಂಚಾಯಿತಿ ಅಂದ್ರೇ ಕಾಂಗ್ರೆಸ್ ಅಂದ್ರೆ ರಾಧಾ ತಿಮ್ಮಾರೆಡ್ಡಿ ಅವರು ನಮ್ಮ ಹುಲಮಾಗಲ ಗ್ರಾಮ ಪಂಚಾಯಿತಿಯಲ್ಲಿ ಅತಿ ಹೆಚ್ಚು ಮೆಂಬರ್ಗಳು ಗೆದ್ದು ನಮ್ಮ ಕಾಂಗ್ರೆಸ್ನಲ್ಲಿರುವ ಸದಸ್ಯರುಗಳಲ್ಲಿ ರಾಧಾ ತಿಮ್ಮಾರೆಡ್ಡಿ ಅವರು ಮತ್ತು ನಮ್ಮ ಸೈಯದ್ ಸಾದಿಕ್ ಅವರ ರೂವಾರಿಯಲ್ಲಿ ಅವಿರೋಧ ಆಯ್ಕೆ ಆಗಿರೋದಕ್ಕೆ ರೂವಾರಿನೇ ನಮ್ಮ ರಾಧಾ ತಿಮ್ಮಾರೆಡ್ಡಿ ಅವರು ಹಾಗೂ ನಮ್ಮ ಸೈಯದ್ ಸಾದಿಕ್ ಅವರು ಅಂತ ಹೇಳೋದಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೀನಿ. ಈ ಹಿಂದೆ ನನ್ನ ಧರ್ಮಪತ್ನಿಯಾದ ಚಂದ್ರಕಲಾ ಅವರು ಅಧ್ಯಕ್ಷರಾಗಿದ್ದರು ಇವತ್ತವರೆಗೂ. ಈಗ ನಮ್ಮ ಸ್ನೇಹಿತರಾದ ಸರಸಮ್ಮ ಮಂಜುನಾಥ್ ಅವರು ಅಧ್ಯಕ್ಷರ ಅವಿರೋಧ ಆಯ್ಕೆ ಆಗಿದ್ದಾರೆ. ನಾವು ಮತ್ತು ಸಾದಿಕ್ ಅವರು ಇರುವಾಗ ಒಳ್ಳೆಯ ಉತ್ತಮವಾದ ಕೆಲಸಗಳು ಮಾಡಿದರೆ ಎಲ್ಲ ಗ್ರಾಮಗಳ ಕುಡಿಯುವ ನೀರಾಗಿರ್ಬೋದು ಮತ್ತು ಯಾವುದೇ ಒಂದು ವಿದ್ಯುತ್ ಆಗಿರ್ಬೋದು, ಇವೆಲ್ಲ ಒಳ್ಳೆಯ ರೀತಿಯಲ್ಲಿ ನಾವು ನಡೆಸ್ಕೊಂಡು ಬಂದಿದ್ದೀರಿ. ಇನ್ನು ಮುಂದೆನೂ ನಮ್ಮ ಸರಸಮ್ಮ ಮಂಜುನಾಥ್ ಅವರು ಇದೇ ರೀತಿ ಮುಂದುವರೆದ್ರೆ ನಮ್ಮ ಪಂಚಾಯತಿ ಒಳ್ಳೆಯ ಒಂದು ಪಂಚಾಯತ್ ಸಮೃದ್ಧಿಯಾಗಿ ಚೆನ್ನಾಗಿ ನಡೀತಾ ಅಂತ ನಾನು ಹೇಳ್ತಿದ್ದೀನಿ. ಅದೇ ರೀತಿ ನಾವು ಬಂದಾಗ ನಾವು ಸಾಧಿಕೊಂಡಿರುವಾಗ 154 ತಾತ್ಕಾಲಿಕ ಹಕ್ಕುಪತ್ರಗಳು ನೀಡಿದ್ದೀರಿ. ಮತ್ತು SC/ST ನಾವು ಹೊಲಿಗೆ ಯಂತ್ರಗಳು, ಮತ್ತು ಸಿಲಿಂಡರ್ಗಳು ಮತ್ತು ಹೆಣ್ಣು ಮಕ್ಕಳಿಗೆ ಒಳ್ಳೆಯ ತರಬೇತಿಗಳನ್ನು ನೀಡಿದಿರಿ. ಮತ್ತು ಈಗ ಉತ್ತಮವಾದ ನಮ್ಮ ಪಂಚಾಯತಿನ ಕೆಲಸಗಳು ಎಲ್ಲ ಹಳ್ಳಿಗಳಲ್ಲೂ ಕೆಲಸಗಳು ನಡೀತಿದ್ದಾವೆ. ಇನ್ನು ಮುಂದೆ ಇದೇ ಥರ ನಡೆಸ್ಕೋಗಿ ಅಂತ ನಾನು ನಮ್ಮ ಸರಸಮ್ಮ ಮಂಜುನಾಥ್ ಅವರಿಗೆ ನಾನು ಶುಭವನ್ನು ಈ ದಿನ ಕೋರ್ತಾ ಇದ್ದೇನೆ ಅಂತ ನಾನು